ನಿಮ್ಮ ಪರಿಸ್ಥಿತಿ ಕೆಟ್ಟದ್ದು ಇರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತಿಸುವಂತಹ ಶಕ್ತಿ ಇದೆ. ಹಾಗೆಯೇ ಪರಮಾತ್ಮನಿಗೆ ಭಿಕ್ಷಕನನ್ನು ಕೂಡ ರಾಜನನ್ನಾಗಿ ಮಾಡುವಂತಹ ಶಕ್ತಿ ಇದೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಎನ್ನುವುದು ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆಯ ಕಾಲದಲ್ಲಿ ತಿರಸ್ಕಾರವೂ ಕೂಡ ಇರುತ್ತದೆ. ಹಾಗೆಯೇ ನಿಮಗೆ ಮೌಲ್ಯ ಎನ್ನುವುದು ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಬುದ್ಧಿ ಇದೆ ಅಂತ ಅಹಂಕಾರವನ್ನು ಪಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಒಂದು ಭಾರದಿಂದಲೇ ಅದು ಮುಳುಗಿ ಹೋಗುತ್ತದೆ. ಬದುಕುವುದಾದರೆ ಹೀಗೆ ಬದುಕಿ ತೋರಿಸಿ. 4 ಜನ ನಿನ್ನನ್ನು ನೋಡುತ್ತಾರೆ ಎಂದು ಬದುಕಬೇಡ. ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ 4 ಜನ ತಿರುಗಿ ನೋಡುವಂತೆ ಬದುಕಿ ತೋರಿಸು. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೆಯೋ ಅದೇ ಸೂರ್ಯನ ನಿರೀಕ್ಷೆ ಯಾವ ಒಂದು ಟೈಮಿನಲ್ಲಿ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಯಾರಿಗೆ ಯಾವುದು ಬೇಕೋ ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ಪಡೆದುಕೊಳ್ಳುತ್ತಾರೆ. ಬೇಡವಾದ ಸಮಯದಲ್ಲಿ ತಿರಸ್ಕಾರವನ್ನು ಕೂಡ ಮಾಡುತ್ತಾರೆ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದೇ ಇರುವಂತಹ ಸತ್ಯ ಆ ದೇವರಿಗೆ ತಿಳಿದಿರುತ್ತದೆ. ದೇವರು ಏನೇ ಮಾಡಿದರೂ ಕೂಡ ಎಲ್ಲವೂ ನಮ್ಮ ಒಳಿತಿಗಾಗಿಯೇ ಮಾಡುತ್ತಾನೆ ಎನ್ನುವ ಅಚಲವಾಗಿರುವಂತಹ ನಂಬಿಕೆಯೊಂದು ನಮ್ಮಲ್ಲಿ ಇರಬೇಕು. ಸುಟ್ಟು ಹೋದ ನಂತರ ಮೇಣದ ಬತ್ತಿಗೆ ಗೊತ್ತಾಯಿತಂತೆ ತನ್ನನ್ನು ಸುಟ್ಟಿದ್ದು ಮತ್ಯಾರೂ ಕೂಡ ಅಲ್ಲ, ತನ್ನೊಳಗೆ ಇರುವಂತಹ ದಾರವೇ ಎಂದು. ಜೀವನದಲ್ಲಿ ನೀನು ಹದ್ದಿನಂತೆ ಹಾರಾಡಬೇಕು ಅಂದರೆ ಬಣ್ಣ ಬಣ್ಣದ ಚಿಟ್ಟೆಗಳ ಸಹವಾಸವನ್ನು ಬಿಟ್ಟು ಬಿಡಬೇಕು. ಮನುಷ್ಯನ ಸ್ವಭಾವವೇ ಹಾಗೆ. ತಪ್ಪು ತಮ್ಮದಾಗಿ ಇದ್ದರೂ ಕೂಡ ವಕೀಲರಾಗಿ ಇರುತ್ತಾರೆ. ತಪ್ಪು ಬೇರೆಯವರದ್ದಾಗಿದ್ದರೆ ನ್ಯಾಯಾಧೀಶರಾಗಿರುತ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ತಾವು ಮಾಡಿರುವಂತಹ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆಯದ್ದೇ ಆಗಿರುತ್ತದೆ. ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಕೂಡ ಅವರ ಒಳಗಿನ ರೂಪ ಬೇರೆಯದ್ದೇ ಆಗಿರುತ್ತದೆ. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿ ಇರಿ. ಹಣ ಬಂದರೆ ಸರಳವಾಗಿ ಇರಿ. ಹಕ್ಕನ್ನು ಪಡೆದ ನಂತರ ವಿನಯವಾಗಿ ಇರಿ. ನೀವು ಕೋಪಗೊಂಡಾಗ ಶಾಂತವಾಗಿ ಇರಿ. ಇದನ್ನು ಜೀವನ ನಿರ್ವಹಣೆ ಎಂದು ಕರೆಯುತ್ತಾರೆ. ಈ ನಿರ್ವಹಣೆಯನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಬೆಲೆಯಿಲ್ಲದ ಮಾತುಗಳನ್ನು ಆಡಿ ನಿನ್ನ ಬೆಲೆಯನ್ನು ಕಳೆದುಕೊಳ್ಳುವ ಬದಲು ಮಾತು ಬಂದರೂ ಸಹ ಮೂಕನಂತೆ ಇರುವುದು ಒಳ್ಳೆಯದು. ಹಸಿದ ಹೊಟ್ಟೆಗೆ ಗೊತ್ತಿಲ್ಲ ಕನಸುಗಳ ಬೆಲೆ, ಹರಿದ ಬಟ್ಟೆಗೆ ಗೊತ್ತಿಲ್ಲ ಮಾನದ ಬೆಲೆ, ಹಣ ತುಂಬಿದ ಜೇಬಿಗೆ ಗೊತ್ತಿಲ್ಲ ಋಣದ ಬೆಲೆ. ಇಲ್ಲಿ ಬದುಕು ಮಾತ್ರ ಕಣ್ಣ ಮುಚ್ಚಾಲೆ ಆಟವನ್ನು ಆಡುತ್ತಿದೆ. ಬದುಕು ಹೇಗೆ ಬರುತ್ತದೆಯೋ ಆ ರೀತಿಯಾಗಿ ಇರುವಂತಹ ಬದುಕನ್ನು ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಅದೆಷ್ಟು ಒಬ್ಬರೇ ಬದುಕುವುದನ್ನು ಕಲಿಯಿರಿ. ಜನರು ಸಮಾಧಿ ಬಳಿ ಮಾತ್ರ ಬರುತ್ತಾರೆ, ಬದಲಾಗಿ ಸಮಾಧಿಯ ಒಳಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಕುರುಡನೊಬ್ಬ ದೇವರ ಗುಡಿಯಲ್ಲಿ ಬಂದಿದ್ದನ್ನು ನೋಡಿ ಜನರು ನಕ್ಕು ಹೇಳಿದರು, ದೇವರ ದರ್ಶನಕ್ಕೋ ಬಂದಿದ್ದೀಯಾ, ಆದರೆ ದೇವರನ್ನು ನೋಡಬಲ್ಲೆಯಾ ಎಂದು. ಆಗ ಕುರುಡ ಉತ್ತರಿಸಿದ, ದೇವರನ್ನು ನೋಡುತ್ತೇನೆ ಇಲ್ಲವೋ, ಆದರೆ ದೇವರು ನನ್ನನ್ನು ನೋಡುತ್ತಾನೆ, ಅದೇ ನನ್ನ ಭಾಗ್ಯ ಎಂದು. ಕಾಲ ಹೀಗೆ ಇರುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕಾಲ ಎನ್ನುವುದು ಬದಲಾವಣೆಯಾಗುತ್ತಾ ಹೋಗುತ್ತದೆ. ಆ ಕಾಲಮಾನಕ್ಕೆ ತಕ್ಕಂತೆ ನಮ್ಮ ನಡತೆಯನ್ನು, ನಮ್ಮ ಗುಣವನ್ನು, ನಮ್ಮ ಎಲ್ಲವನ್ನೂ ಕೂಡ ಬದಲಾಯಿಸಿಕೊಂಡು ಹೋಗುವುದನ್ನು ಮನುಷ್ಯನಾದವನು ಕಲಿಯಲೇಬೇಕು. ಕಾಲ ಕೆಳಗೆ ಇರುವಂತಹ ಧೂಳನ್ನು ಕೇವಲವಾಗಿ ನೋಡಬೇಡಿ. ಕಣ್ಣಿನಲ್ಲಿ ಬಿದ್ದಾಗಲೇ ಗೊತ್ತಾಗಿರುವುದು ಆ ಧೂಳಿನ ಬೆಲೆ ಏನು ಎಂದು. ಹಾಗೆಯೇ ಯಾರನ್ನು ಕೇವಲವಾಗಿ ಕೀಳಾಗಿ ನೋಡಬೇಡಿ. ಎಲ್ಲವೂ ಒಂದು ಗೌರವ, ಬೆಲೆ ಇದ್ದೇ ಇರುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ಎಂತಹ ಅದ್ಭುತವಾಗಿರುವಂತಹ ಸಾಲುಗಳು ಅಂದರೆ, ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸವನ್ನು ಬದಲಿಸಿ ನೋಡು, ಹಣೆಬರಹವೇ ಬದಲಾದೀತು. ವಿಚಾರವನ್ನು ಬದಲಿಸಿ ನೋಡು, ದೇಶವೇ ಬದಲಾದೀತು. ಡೋಣಿ ಬದಲಿಸಬೇಕೆಂದೇನೂ ಕೂಡ ಇಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದುರಾದೀತು. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡ.
ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳೇ ಬಾರದಂತೆ ಮಾಡು ಎಂದಾಗ ಮೂರ್ತಿಯು ಮುಗುಳ್ನಗುತ್ತಾ ಹೇಳಿತಂತೆ, ನಾನು ಉಳಿಯ ಪೆಟ್ಟನ್ನು ತಿನ್ನದೇ ಇದ್ದಿದ್ದರೆ ನೀನು ಹೇಗೆ ನನಗೆ ಕೈಯನ್ನು ಮುಗಿಯುತ್ತಾ ಇರಲಿಲ್ಲ ಎಂದು. ಹಾಗಾಗಿ ಜೀವನದಲ್ಲಿ ನೋವುಗಳು, ಸಂಕಟಗಳು, ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರುತ್ತದೆ. ಹೇಗೆ ದೇವರಾಗುವ ಮೊದಲು ಆ ಉಳಿಯ ಪೆಟ್ಟನ್ನು ತಿಂದು ಕಲ್ಲಾಗಿದ್ದು ಶಿಲೆಯಾಗಿ ಪರಿವರ್ತನೆ ಆಯಿತೋ, ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ನಾವು ಧೈರ್ಯದಿಂದ ಮೆಟ್ಟಿ ನಡೆದಾಗ ಮಾತ್ರ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಕೆಟ್ಟವರಾಗಲು ಸಗಳಗಳ ಕೆಟ್ಟ ಕೆಲಸಗಳನ್ನು ಮಾಡಬೇಕೆಂದು ಕೂಡ ಇಲ್ಲ. ಸತ್ಯವನ್ನು ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದರೆ ಸಾಕು, ನಾವು ಜೀವನದಲ್ಲಿ ಕೆಟ್ಟವರಾಗುವುದಕ್ಕೆ ಶುರುವಾಗುತ್ತೇವೆ. ಸುಮ್ಮನೆ ತಮಾಷೆ ಮಾಡಿದೆ ಎನ್ನುವುದರ ಹಿಂದೆ ನಿಜ ಇರುತ್ತದೆ. ಏನಾದರೂ ಮಾಡಿಕೋ ಅನ್ನುವುದರ ಹಿಂದೆ ಕಾಳಜಿ ಇರುತ್ತದೆ. ಇರಲಿ ಪರವಾಗಿಲ್ಲ ಅನ್ನುವುದರ ಹಿಂದೆ ನೋವು ಎನ್ನುವುದು ತುಂಬಿರುತ್ತದೆ. ಈ ಜಗತ್ತಿನಲ್ಲಿ ಯಾರನ್ನೂ ಸಹ ಕೀಳಾಗಿ ಕಾಣುವುದಕ್ಕೆ ಹೋಗಬೇಡಿ. ಏಕೆಂದರೆ ಕುಡಿಯಲು ಯೋಗ್ಯವಲ್ಲದ ನೀರು ಸಹ ಬೆಂಕಿಯನ್ನು ಆರಿಸುತ್ತದೆ. ಯಾರು ಯಾವಾಗ ಯಾರ ಋಣ ಇರುತ್ತದೆಯೋ ಅಲ್ಲಿ ಹೋಗಿ ತಲುಪುತ್ತಾರೆ. ಜೀವನ ಎನ್ನುವುದು ಯಾರೋ ಕೊಟ್ಟಿರುವುದನ್ನು ತಿನ್ನುವುದಕ್ಕೆ ಸಾಧ್ಯವೇ ಇಲ್ಲ. ಅವರ ಹಣೆಯಲ್ಲಿ, ಅವರ ಋಣದಲ್ಲಿ ಯಾವುದು ಬರೆದಿರುತ್ತದೆಯೋ ಆ ಒಂದು ಅನ್ನದ ಅಗಳು ಎನ್ನುವುದು ಅವನನ್ನು ಸೇರುತ್ತದೆ. ನಿಮ್ಮ ಪರಿಸ್ಥಿತಿ ಕೆಟ್ಟದ್ದು ಇರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತಿಸುವಂತಹ ಶಕ್ತಿ ಅಡಗಿದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಹೃದಯ ನೋಡಿ ಪ್ರೀತಿಸುವ ನೀನು ಪ್ರೀತಿಸಿದವಳು ಹೋಗಿರಬೇಕು. ನಿನಗೇನು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಳ ಮನಸ್ಸು ದೇವರ ಕಡೆಗೆ ಹೋಗಬೇಕೇ ಹೊರತು ಇನ್ನೊಬ್ಬರ ಹೃದಯ ಕಡೆಗೆ ಹೋಗಲೇಬಾರದು. ಇದು ನಿಜವಾದ ಪ್ರೀತಿ. ಯಾವತ್ತೂ ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆಯೋ ಅವತ್ತು ನೀ ನಡೆದ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದು ಅರ್ಥ. ಮಳೆಯ ಹನಿ ಸಣ್ಣದ್ದು ಇರಬಹುದು, ಅದು ಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯುತ್ತವೆ. ಪ್ರಯತ್ನ ಸಣ್ಣದ್ದಾಗಿ ಇದ್ದರೂ ಕೂಡ ಪರವಾಗಿಲ್ಲ, ನಿರಂತರವಾಗಿ ಇರಲಿ, ದೊಡ್ಡ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ಮಾಂಸ ಮಿತಿಯಲ್ಲಿ ಇರಲಿ, ಸೊಪ್ಪು ತರಕಾರಿ ಮಿತಿಯಲ್ಲಿ ಇರಲಿ, ಸಕ್ಕರೆ ಮಿತವಾಗಿ ಇರಲಿ, ಬೆಲ್ಲ ಅತಿಯಾಗಿ ಇರಲಿ, ಎಣ್ಣೆ ತುಪ್ಪ ಮಿತವಾಗಿ ಇರಲಿ, ಮೊಸರು ಮಜ್ಜಿಗೆ ಅತಿಯಾಗಿ ಇರಲಿ, ಅಕ್ಕಿ ಮಿತವಾಗಿ ಇರಲಿ, ಗೋಧಿ ಅತಿಯಾಗಿ ಇರಲಿ. ಇವು ನಿಮ್ಮ ಆರೋಗ್ಯವನ್ನು ತಂಪಾಗಿಸುತ್ತದೆ, ನಿಮ್ಮ ಆರೋಗ್ಯವನ್ನು ಬದಲಾಯಿಸುತ್ತದೆ. ಜೀವನ ಎರಡು ಮಾತಿನಲ್ಲಿ ಹೇಳುವುದೇ ಆದರೆ ಕಣ್ಣಿಗೆ ಇಷ್ಟವಾದದ್ದು ಕೈಯಲ್ಲಿ ಇರುವುದಿಲ್ಲ, ಮನಸ್ಸಿಗೆ ಇಷ್ಟವಾದದ್ದು ಜೀವನದಲ್ಲಿ ಸಿಗುವುದೇ ಇಲ್ಲ. ಅದು ವಸ್ತುವಾಗಿ ಇರಬಹುದು, ವ್ಯಕ್ತಿಯೇ ಆಗಿ ಇರಬಹುದು. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರುವುದನ್ನು ಕಲಿಯಬೇಕು. ಏಕೆಂದರೆ ಮರಳಿ ಬರುವುದು ನೆನಪುಗಳು ಮಾತ್ರ, ಸಮಯ ಎಂದಿಗೂ ಕೂಡ ಮರಳಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ ಹೇಳುವುದು, ಇಂದಿನ ಸಮಯವನ್ನು ಸರಿಯಾದ ರೀತಿಯಲ್ಲಿ ಯಾರು ನಿರ್ವಹಿಸಿಕೊಂಡು ಹೋಗುತ್ತಾರೆಯೋ ಅವರು ಜೀವನದಲ್ಲಿ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಏರುತ್ತಾರೆ. ಬಡವನಿಗೆ ನೆಮ್ಮದಿ ಇರುತ್ತದೆ, ಆದರೆ ಹಣ ಇರುವುದಿಲ್ಲ. ಸಾಹುಕಾರನಿಗೆ ಹಣ ಇರುತ್ತದೆ, ಆದರೆ ನೆಮ್ಮದಿ ಇರುವುದಿಲ್ಲ. ಹಣ ಮತ್ತು ನೆಮ್ಮದಿ ಇದ್ದವರಿಗೆ ಒಳ್ಳೆಯ ಗುಣ ಇರುವುದಿಲ್ಲ. ಹಣ, ಗುಣ ಮತ್ತು ನೆಮ್ಮದಿ ಇದ್ದವರಿಗೆ ಈ ಭೂಮಿಯ ಮೇಲೆ ಹೆಚ್ಚು ದಿನ ಜಾಗ ಎನ್ನುವುದೇ ಇರುವುದಿಲ್ಲ. ಯಾರನ್ನೂ ಕೂಡ ಅತಿಯಾಗಿ ತಿದ್ದುವುದಕ್ಕೆ ಹೋಗಬೇಡಿ. ಏಕೆಂದರೆ ಹಾಳೆಯಲ್ಲಿ ಅಕ್ಷರ ತಿದ್ದಿದ್ದಷ್ಟು ಹಾಳೆ ಹರಿಯುತ್ತದೆ. ಜೀವನದಲ್ಲಿ ಯಾರನ್ನು ಬದಲಾಯಿಸಿ ಬಿಡುತ್ತೇವೆ ಎನ್ನುವ ಮೂರ್ಖತನವೂ ಕೂಡ ಬೇಡ. ಯಾರೋ ನಮ್ಮಿಂದ ತಿದ್ದಿಕೊಳ್ಳುತ್ತಾರೆ ಅವರ ಜೀವನ ಎನ್ನುವಂತಹ ಅತಿಯಾದ ಬಲವಾದ ನಂಬಿಕೆಯೂ ಕೂಡ ಬೇಡ. ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಯಾರಿಗೂ ಕೂಡ ಅನ್ಯವಾಗಿ ಬಗೆಯದೆ ನಿಮ್ಮ ಪಾಡಿಗೆ ನೀವಿದ್ದು ಮುಂದುವರಿಯುವುದನ್ನು ನೋಡಿ ದೇವರಿದ್ದಾನೆ. ಯಾರು ಯಾರನ್ನು ಯಾವ ರೀತಿಯಾಗಿ ಬಗೆಯುತ್ತಿದ್ದಾರೆ ಎನ್ನುವುದನ್ನು ಎಲ್ಲವನ್ನೂ ಕೂಡ ಗಮನಿಸುತ್ತಾ ಇದ್ದಾನೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳೇ ಬಾರದಂತೆ ಮಾಡು ದೇವ ಎಂದಾಗ ಮೂರ್ತಿಯು ಮುಗುಳ್ನಗುತ್ತಾ ಹೇಗೆ, ನಾನು ಕಲ್ಲಾಗಿದ್ದೆ, ಈಗ ದೇವರಾಗಿದ್ದೇನೆ. ಕಲ್ಲಾಗಿ ದೇವರಾಗುವುದಕ್ಕೆ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೇನೆ ಎನ್ನುವುದು ನನಗೆ ಮಾತ್ರ ಗೊತ್ತಿದೆ. ಹಾಗೆಯೇ ನಿನ್ನ ಜೀವನವೂ ಕೂಡ
ಬದಲಾಗಬೇಕು, ನೀನು ಅಂದುಕೊಂಡಂತಹ ಗುರಿಯನ್ನು ತಲುಪಬೇಕು ಅನ್ನುವುದೇ ಆದರೆ ನನ್ನ ಹಾಗೆ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು, ತೊಂದರೆಗಳನ್ನು, ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು ಅನ್ನುವುದೇ ಆದರೆ ಸಮಯಕ್ಕೆ ಬೆಲೆಯನ್ನು ಕೊಟ್ಟು ತಾಳ್ಮೆಯಿಂದ ಕಾದು ನೋಡು. ಎಲ್ಲವೂ ಕೂಡ ಸಮಯಕ್ಕೆ ಬದಲಾಯಿಸುವಂತಹ ಶಕ್ತಿ ಇದೆ. ನೀನು ಅಂದುಕೊಂಡಿದ್ದೆಲ್ಲವೂ ಕೂಡ ಹಾಗೆ ಆಗುತ್ತದೆ. ಏನು ಕೆಲಸವನ್ನು ಮಾಡುತ್ತಾ ಇರುವೆಯೋ ಅದನ್ನು ಮುಂದುವರಿಸಿಕೊಂಡು ಹೋಗು ಎಂದು ದೇವರು ಹೇಳುತ್ತಾನೆ. ಜೀವನದಲ್ಲಿ ತಾಳ್ಮೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ ನೋಡಿ. ಯಾರಾದರೂ ನಿನ್ನನ್ನು ಅವಮಾನಿಸಿದರೆ ಹೆದರುವುದಕ್ಕೆ ಹೋಗಬೇಡ, ಏಕೆಂದರೆ ಹುಚ್ಚು ಜನಗಳಿಗೆ ಗೊತ್ತಿರುವುದಿಲ್ಲ ಅದು ವಜ್ರವೆಂದು. ಅದಕ್ಕೆ ಅವರು ವಜ್ರವನ್ನು ಗಾಜು ಎಂದು ತಿಳಿದುಕೊಂಡು ಇರುತ್ತಾರೆ. ನಿಮಗೆ ಸಿಗುವಂತಹ ಪಾಲನ್ನು ಕೇಳಿ ನೋಡಿ. ಎಲ್ಲ ಸಂಬಂಧಗಳ ಮುಖವಾಡ ಕಳಚಿ ಬೀಳುತ್ತದೆ. ನಿಮಗೆ ಸಿಗುವಂತಹ ಪಾಲನ್ನು ಬಿಟ್ಟು ನೋಡಿ. ಎಲ್ಲ ಮುಳ್ಳುಗಳು ಗುಲಾಬಿಗಳಾಗಿ ಅರಳುತ್ತವೆ. ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು ಅಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನವಶ್ಯಕವಾಗಿ ಕಿವಿಯನ್ನು ಕೊಡುವುದಕ್ಕೆ ಹೋಗಬಾರದು. ಮತ್ತೊಬ್ಬರು ತಮ್ಮ ಬಗ್ಗೆ ಏನು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ತಾಳ್ಮೆ ಅನ್ನುವುದು ನಿನಗೆ ಅತ್ಯಮೂಲ್ಯವಾದದ್ದು. ಅದನ್ನು ನೀ ತೊರೆದರೆ ನಿನ್ನ ಜೀವನದಲ್ಲಿ ಎಲ್ಲ ತೊಂದರೆಗಳಂತೆ ಬದುಕು ಬಂದಂತೆ ನಡೆಯಬಹುದು. ಆದರೆ ತಾಳ್ಮೆ ನಿನ್ನ ಬದುಕನ್ನೇ ಬದಲಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿದ ಸತ್ಯ ದೇವರಿಗೆ ತಿಳಿದಿರುತ್ತದೆ. ದೇವರು ಏನೇ ಮಾಡಿದರೂ ಕೂಡ ಅದಕ್ಕೆ ಒಂದು ಅರ್ಥ ಎನ್ನುವುದು ಇರುತ್ತದೆ. ಹಾಗಾಗಿ ದೇವರ ಮೇಲೆ ನಂಬಿಕೆಯನ್ನು ಇಡಿ ಮಾಡುತ್ತಿರುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತುಗಳ ಕಾಲ ಕುಳಿತು ಮಾತನಾಡುವುದನ್ನು ಕಲಿತುಕೊಳ್ಳಿ. ಏಕೆಂದರೆ ಅವರ ಬಳಿ ಅಹಂಕಾರ ಎನ್ನುವುದು ಇರುವುದೇ ಇಲ್ಲ. ಎಂದಿಗೂ ಕೂಡ ಅವರು ಅಹಂಕಾರಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಆ ಗೆಲುವಿನ ಏನು ಕಾರಣ ಇರುತ್ತದೆ, ಆ ಗೆಲುವಿನ ಏನು ಪ್ರಯತ್ನ ಇರುತ್ತದೆ, ಅದು ಯಾವ ರೀತಿಯಾಗಿ ಇರಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಹಾಗೆ ಜೀವನದಲ್ಲಿ ಸೋಲು ಬಂದಾಗ ಅದನ್ನು ಯಾವ ರೀತಿಯಾಗಿ ಮೆಟ್ಟಿ ನಡೆಯಬೇಕು ಎನ್ನುವುದು ಕೂಡ ಆತನಿಗೆ ಅರಿವು ಎನ್ನುವುದು ಇರುತ್ತದೆ. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕೂಡ ಕಸಿದಿಲ್ಲ ಎನ್ನುವ ಖಾತರಿ ಎನ್ನುವುದು ನಮ್ಮಲ್ಲಿ ಇರಬೇಕು. ದಿಂಬಿಗೆ ತಲೆಯನ್ನು ಇಟ್ಟು ಮಲಗುವಾಗ ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ಎನ್ನುವ ನೆಮ್ಮದಿ ಎನ್ನುವುದು ಇರಬೇಕು. ಆಗಲೇ ನಮ್ಮ ಜೀವನ ಎನ್ನುವುದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಕಾಲ ಕೆಳಗೆ ಇರುವಂತಹ ಧೂಳು ಯಾರಿಗೂ ಕೂಡ ದ್ರೋಹವನ್ನು ಬಗೆದಿರುವುದಿಲ್ಲ. ಆದರೆ ಆ ಧೂಳಿನ ಮಹತ್ವ ಎನ್ನುವುದು ಗೊತ್ತಾಗಿದ್ದು ನಮ್ಮ ಕಣ್ಣಿಗೆ ಬಿದ್ದಾಗ ಮಾತ್ರ. ಯಾರನ್ನೂ ಕೂಡ ನಾವು ಹೀಯಾಳಿಸಿ ನೋಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಸಮಯಕ್ಕೆ ಗೊತ್ತಿದೆ ಯಾರನ್ನು ಯಾವಾಗ ಬೇಕಾದರೂ ಕೂಡ ಹೇಗೆ ಬೇಕಾದರೂ ಕೂಡ ಬದಲಾಯಿಸಬಹುದು. ಎಲ್ಲರನ್ನೂ ಕೂಡ ಗೌರವದಿಂದ ಕಾಣುವುದನ್ನು ನೋಡಿ. ಅದೆಷ್ಟೇ ಬಾರಿ ದೇವರ ಜೊತೆಗೆ ಮುನಿಸಿಕೊಂಡರೂ ಕೂಡ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳನ್ನು ಕೊಡುವ ಸೂತ್ರಧಾರಿಯೂ ಕೂಡ ಅವನೇ. ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿಯನ್ನು ತುಂಬುವಂತಹ ಪಾತ್ರಧಾರಿಯೂ ಕೂಡ ಅವನೇ. ಅವನ ಮುಂದೆ ಯಾವುದೂ ಕೂಡ ಇಲ್ಲ. ಅವನನ್ನು ಬಿಟ್ಟರೆ ನಮಗೆ ಬೇರೇನೂ ಕೂಡ ದಿಕ್ಕೇ ಇಲ್ಲ. ಮನುಷ್ಯ ಎಷ್ಟೇ ಬೆಳ್ಳಗ್ಗೆ ಇದ್ದರೂ ಕೂಡ ಅವನ ನೆರಳು ಕಪ್ಪಾಗಿಯೇ ಇರುತ್ತದೆ. ತಾನು ಶ್ರೇಷ್ಠ ಎನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಅನ್ನುವುದು ಅಹಂಕಾರ. ಜೀವನದಲ್ಲಿ ಅಹಂಕಾರವನ್ನು ತೊರೆದಂತಹ ವ್ಯಕ್ತಿ ಮಾತ್ರ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸಿ. ಅಹಂಕಾರ ಎನ್ನುವುದು ಎಂದಿಗೂ ಕೂಡ ಒಬ್ಬರಿಗೆ ಒಳ್ಳೆಯದನ್ನು ಮಾಡುತ್ತದೆ ಎನ್ನುವ ಇತಿಹಾಸವೇ ಇಲ್ಲ. ಅಹಂಕಾರವನ್ನು ತೊರೆಯುವಂತಹ ಮನುಷ್ಯ ಮಾತ್ರ ಬದುಕಿನಲ್ಲಿ ಉತ್ತಮವಾದದ್ದನ್ನು ಹೊಂದುತ್ತಾನೆ, ಉತ್ತಮವಾದದ್ದನ್ನು ಪಡೆದುಕೊಳ್ಳುತ್ತಾನೆ. ಭಕ್ತಿ ಹಾಗೂ ಭರವಸೆ ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ ಸಂಕಟ ನಮಗೆ ಬಂದರೆ ಚಿಂತೆ ಭಗವಂತನಿಗೆ ಮೂಡಬೇಕು. ಆ ಪರಿಯಾಗಿರುವಂತಹ ಭಕ್ತಿ ನಿಮಗೆ ಇರಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮೊದಲು ಏನೇ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವುದನ್ನು ಕಲಿ. ಕತ್ತಲೆಯಲ್ಲಿ ಇರುವೆ ಎಂದು ಹೊರಗಬೇಡ. ಓ ಮನವೇ, ಬೆಲೆ ಬಾಳುವ ಅತ್ಯಂತ ಅತ್ಯಮೂಲ್ಯವಾಗಿರುವಂತಹ ವಸ್ತುಗಳು ಕೂಡ ಹೊಳೆಯುವುದು ಕತ್ತಲೆಯಲ್ಲಿ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡ. ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆಗಳು ಎನ್ನುವುದು, ತೊಂದರೆಗಳು ಎನ್ನುವುದು ಇದ್ದೇ ಇರುತ್ತದೆ. ಈ ಭೂಮಿಯ ಮೇಲೆ ಇರುವಂತಹ ಪ್ರತಿ ಜೀವರಾಶಿಗಳಿಗೂ ಕೂಡ ಅದು ಇದ್ದೇ ಇರುತ್ತದೆ.
ಅದನ್ನು ಮೆಟ್ಟಿ ನಡೆದಾಗ ಮಾತ್ರ ಬದುಕಿನಲ್ಲಿ ನೀವು ಜಯವನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು ಎನ್ನುವ ಸತ್ಯದೊಂದಿಗೆ ನೀವು ಮುಂದುವರಿಯುವುದನ್ನು ನೋಡಿ ಉಳಿದಿರುವುದನ್ನು ದೇವನು ಶ್ರೀಕೃಷ್ಣ ಪರಮಾತ್ಮನು ನೋಡಿಕೊಳ್ಳುತ್ತಾನೆ. ನಮ್ಮನ್ನು ಬೇರೆಯವರೊಂದಿಗೆ ಎಂದಿಗೂ ಕೂಡ ಹೋಲಿಸಿಕೊಂಡು ಬೇಸರವನ್ನು ಪಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಮಹತ್ವ ಎನ್ನುವುದು ಇರುತ್ತದೆ. ಸಮಯ ಸಂದರ್ಭ ಬಂದಾಗ ಮಾತ್ರ ಅವುಗಳ ಬೆಲೆ ಏನು ಎನ್ನುವ ಸತ್ಯ ನಮಗೆ ತಿಳಿಯುವುದಕ್ಕೆ ಸಾಧ್ಯವಾದೀತು. ಸತ್ತ ಮೀನನ್ನು ನದಿ ನೀರು ದಡಕ್ಕೆ ತಳ್ಳುತ್ತದೆ. ಹಣವಿಲ್ಲದ ಮನುಷ್ಯನನ್ನು ಸಮಾಜ ಕುಟುಂಬ ಮೂಲೆಗೆ ತಳ್ಳುತ್ತದೆ. ಈ ಜೀವನವೇ ಹಾಗೆ. ನಾವು ಯಾವುದರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಇಂದಿನ ಸಮಾಜ ಎನ್ನುವುದು ಸಂಪೂರ್ಣವಾಗಿ ಬದಲಾವಣೆಯಾಗುತ್ತಾ ಸಾಗಿದೆ. ಇಂದಿನ ಸಮಾಜಕ್ಕೆ ಅನುಗುಣವಾಗಿ, ಇಂದಿನ ಜನರ ವೇಷಭೂಷಣಗಳಿಗೆ ಅನುಗುಣವಾಗಿ, ಅವರ ಜೀವನ ಶೈಲಿಗೆ ಅನುಗುಣವಾಗಿ, ಅವರ ಸ್ವಭಾವಕ್ಕೆ ಅನುಗುಣವಾಗಿ, ಅವರ ನಡತೆಗಳಿಗೆ ಅನುಗುಣವಾಗಿ ನಾವು ನಮ್ಮ ಜೀವನವನ್ನು ನಡೆಸಿಕೊಂಡಾಗ, ಬದಲಾಯಿಸಿಕೊಂಡಾಗ ಮಾತ್ರ ಬದುಕಿನಲ್ಲಿ ನಾವು ಕೂಡ ಈ ಸಮಾಜದಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾದೀತು. ಇಲ್ಲವಾದರೆ ನಮ್ಮನ್ನು ನುಂಗಿ ಹಾಕುವಂಥವರ ಸಂಖ್ಯೆ ಎನ್ನುವುದು ಇಂದಿನ ಕಾಲಮಾನದಲ್ಲಿ ಅತಿಯಾಗಿ ಇದೆ. ಸುಖದ ನಶೆಯಲ್ಲಿ ತೇಲುವಾಗ ಎಲ್ಲರಿಗೂ ಕೂಡ ಪರಿಚಿತರೇ, ದುಃಖದ ಸಂತೆಯಲ್ಲಿ ಅಲಿಯುವಾಗ ನಮ್ಮವರು ಕೂಡ ಅಪರಿಚಿತರು ಆಗುತ್ತಾರೆ. ಹಾಗಾಗಿ ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವಾಗಲಿ ನಂಬಿಕೆಯಾಗಲಿ ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸಮಯ ಸಂಪೂರ್ಣವಾಗಿ ಬದಲಾಗಿದೆ. ಈ ಸಮಯಕ್ಕೆ ತಕ್ಕಂತೆ ನೀವು ಜೀವನವನ್ನು ನಿರ್ವಹಿಸುವುದನ್ನು ನೋಡಬೇಕು. ಹಣ ಇದ್ದಾಗ ಬೇಗ ಬಿಟ್ಟಿಯಾಗಿ ಖರ್ಚು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಸಮಸ್ಯೆಗಳು ಬಂದಾಗಲೇ ಅದರ ಮಹತ್ವ ಏನು ಎನ್ನುವುದು ಅರಿವಿಗೆ ಬರುವುದಕ್ಕೆ ಸಾಧ್ಯವಾದೀತು. ಇಂದಿನ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂದರೆ ಇದ್ದರೂ ಕೂಡ ಇಲ್ಲದಂತೆ ಬದುಕಬೇಕು. ದೊಡ್ಡ ಸಾಧನೆಯನ್ನು ಮಾಡಿದರೂ ಕೂಡ ಏನು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರಬೇಕು. ಇದ್ದು ಇಲ್ಲದಂತೆ ಇರುವುದೇ ಇಂದಿನ ಕಾಲದಲ್ಲಿ ಒಳ್ಳೆಯದು. ಇಲ್ಲದಿದ್ದರೂ ಕೂಡ ಇದ್ದಂತೆ ಜೀವಿಸುವುದು 4 ದಿನದಲ್ಲಿ ಅವರ ಬಂಡವಾಳ ಬಯಲಿಗೆ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಯಾರನ್ನ ಬೇಕಾದರೂ ಕೂಡ ನಂಬು. ಆದರೆ ನಂಬುವ ಮೊದಲು 10 ಸಲ ಅಲ್ಲ 100 ಬಾರಿ ಯೋಚನೆಗಳನ್ನು ಮಾಡು. ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ಕೂಡ ನಾಲಿಗೆಯನ್ನು ಕಚ್ಚಿ ಬಿಸಾಕುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರವನ್ನು ಪಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಮಹತ್ವ ಎನ್ನುವುದು ಇರುತ್ತದೆ. ಈ ಮಹತ್ವವನ್ನು ನೀನು ಅರಿಯಬೇಕು. ಸಮಯ ಸಂದರ್ಭ ಬಂದಾಗ ಮಾತ್ರ ಅವುಗಳ ಬೆಲೆ ಏನು ಎನ್ನುವುದು ನಿಮಗೆ ಅರಿವಾಗುವುದಕ್ಕೆ ಸಾಧ್ಯವಾದೀತು. ಬೇರೆಯವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವವರ ಜಾಗದಲ್ಲಿ ಯಾವತ್ತೂ ಕೂಡ ಕುಳಿತುಕೊಳ್ಳಬೇಡಿ. ಏಕೆಂದರೆ ಅಲ್ಲಿಂದ ನೀವು ಎದ್ದು ಹೋದ ಮೇಲೆ ಮುಂದಿನ ಚರ್ಚೆ ಎನ್ನುವುದು ನಿಮ್ಮದ್ದೇ ಆಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಬೆಟ್ಟವನ್ನು ಹತ್ತುವ ಮೊದಲು ಅಸಾಧ್ಯ ಕೆಲಸ ಎನಿಸುತ್ತದೆ. ಏರಿದ ಮೇಲೆ ಅದು ನಮ್ಮ ಕಾಲ ಕೆಳಗೆ ಇರುತ್ತದೆ. ಅಸಾಧ್ಯವಾದದ್ದು ಯಾವುದು ಇಲ್ಲಿ? ಪರಿಶ್ರಮ ಎನ್ನುವುದು ನಿರಂತರವಾಗಿ ಇದ್ದಾಗ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯವಾಗಿಸಿಕೊಳ್ಳಬೇಕು. ಆತ್ಮವಿಶ್ವಾಸ ನಿರಂತರವಾಗಿರುವಂತಹ ಶ್ರಮ ಮಾತ್ರ ಜೀವನದಲ್ಲಿ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಅಂಶಗಳಾಗಿದೆ. ಕಣ್ಣಿಗೆ ಕಾಣುವರೆಲ್ಲರೂ ಕೂಡ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದೇ ಇರುವಂತಹ ಒಬ್ಬ ದೇವ ನಮ್ಮ ಕಣ್ಣಿಗೆ ಕಾಣುವುದಕ್ಕೆ ಸಾಧ್ಯವಾದೀತು. ದೇವರಲ್ಲಿ ಬಲವಾದ ನಂಬಿಕೆ ಎನ್ನುವುದು ಇರಲಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದೇವರು ಖಂಡಿತವಾಗಿಯೂ ಕೂಡ ಪರಿಹಾರವನ್ನು ಕೊಟ್ಟೇ ಕೊಡುತ್ತಾನೆ. ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕೆಲಸ ಭಗವಂತನಿಗೆ ಸಲ್ಲುತ್ತದೆ. ಅದರ ಫಲವನ್ನು ಭಗವಂತ ಯಾವುದೋ ರೂಪದಲ್ಲಿ ನಿಮಗೆ ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ಆದರೆ ಅವನು ಕೊಡುವವರೆಗೂ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಬೇಕು. ನೀ ಚಿಗುರುವೆ ಎಂದು ಕೇಳಿದಾಗ ಜನರು ನಿನ್ನನ್ನು ಜಿವುಟಲು ಪ್ರಯತ್ನಿಸುತ್ತಾರೆ. ಅವರನ್ನು ಎದುರಿಸಿ ನೀ ಮರವಾಗಿ ಬೆಳೆದು ನಿಲ್ಲು. ಆಗ ಅವರೇ ನಿನ್ನ ನೆರಳಾಗಿ ಬಯಸಿ ನಿನ್ನ ಬಳಿಗೆ ಬರುತ್ತಾರೆ. ಇಂದಿನ ಸಮಾಜವೇ ಹೀಗೆ. ನೀನು ಬೆಳೆಯುತ್ತಾ ಇದ್ದೀಯಾ ಅಂದರೆ ಅದನ್ನು ಸಹಿಸಿಕೊಳ್ಳುವ ತಾಳ್ಮೆಯಾಗಲಿ, ಅದನ್ನು ಸಹಿಸಿಕೊಳ್ಳುವಂತಹ ಆ ಒಂದು ಮನುಷ್ಯತ್ವದ ಗುಣಗಳಾಗಲಿ ಯಾರಲ್ಲಿಯೂ ಕೂಡ ಇಲ್ಲ. ಏಕೆಂದರೆ ಅವರು ಕೂಡ ಬೆಳೆಯುವುದಿಲ್ಲ. ಬೆಳೆಯುವವರನ್ನು ಕೂಡ ನೋಡಿದರೆ ಅವರಿಗೆ ಆಗುವುದೇ ಇಲ್ಲ. ಸಮುದ್ರದ ಮೇಲೆ ಬಿದ್ದ ಮಳೆ
ಹೊಟ್ಟೆ ತುಂಬಿದ ಮೇಲೆ ಕೊಟ್ಟಂತಹ ಊಟ, ಸಿರಿವಂತರಿಗೆ ನೀಡಿರುವಂತಹ ಉಡುಗೊರೆ, ನಡು ಹಗಲಲ್ಲೇ ಹಚ್ಚಿದಂತಹ ದೀಪ, ನಿಯತ್ತು ಇಲ್ಲದವರಿಗೆ ತೋರಿರುವಂತಹ ಕಾಳಜಿಯಾಗಲಿ ಪ್ರೀತಿಯಾಗಲಿ ಅದು ಎಂದಿಗೂ ಕೂಡ ವ್ಯರ್ಥವೇ ಆಗುತ್ತದೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಜೀವನದಲ್ಲಿ ಯಾರಿಗೆ ನೀನು ಸಹಾಯವನ್ನು ಮಾಡುತ್ತಾ ಇರುವೆಯೋ ಅವರೇ ನಿನಗೆ ಮೊದಲು ಮೋಸವನ್ನು ಮಾಡುವುದು. ಹೆಂಗೆ ಅಂದರೆ, ಕುಡುಕನಿಗೆ ಕಣ್ಣು ಬಂದ ತಕ್ಷಣ ಅವನು ಮೊದಲು ಬಿಸಾಕೋದೆ ಅವನ ಕೈಯಲ್ಲಿ ಇದ್ದ ಕೋಲು ಮತ್ತು ಕನ್ನಡಿಯನ್ನ. ಜೀವನದಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ಎಲ್ಲರೂ ಕೂಡ ನಮ್ಮವರಂತೆ ವರ್ತನೆಯನ್ನು ತೋರುತ್ತಾರೆ. ಆದರೆ ಅವಶ್ಯಕತೆ ಎನ್ನುವುದು ಮುಗಿದು ಹೋದ ಮೇಲೆ ಅವರಿಗೆ ನಮ್ಮ ಅವಶ್ಯಕತೆಯೇ ಇರುವುದಿಲ್ಲ. ಅವರು ನಾವು ಯಾರು ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಾರೆ. ನಾವು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಾರೆ. ಉದುರುವ ಎಲೆ, ಅರಳಿದ ಹೂವು, ಉಗಿಯುವ ದೀಪ ಇವೆಲ್ಲವೂ ಕೂಡ ಹೇಳುವುದು ಒಂದೇ. ಯಾವುದೂ ಕೂಡ ಇಲ್ಲಿ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಎಂದು. ಅತಿಯಾಗಿ ನೋವು ಅನುಭವಿಸಿರುವಂತಹ ವ್ಯಕ್ತಿ ಯಾರೊಂದಿಗೂ ಕೂಡ ಬೆರೆಯುವುದಿಲ್ಲ. ಅತಿಯಾಗಿ ನಗುವ ವ್ಯಕ್ತಿ ಯಾರೊಂದಿಗೂ ಕೂಡ ನೋವನ್ನು ಹಂಚಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ಅದಕ್ಕೆ ಹೇಳುವುದು, ಬೆಲೆ ಎನ್ನುವುದು ಗೊತ್ತಾಗಬೇಕು ಅನ್ನುವುದೇ ಆದರೆ ಆ ಸಮಯ ಎನ್ನುವುದು ಬರಲೇಬೇಕು. ಆ ಸಮಯಕ್ಕೋಸ್ಕರ ಕಾಯಿರಿ. ನಿಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಒಳ್ಳೆಯ ದಿನಗಳು ಎನ್ನುವುದು ಬಂದೇ ಬರುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ಈ ವಿಡಿಯೋಗೆ ಹೈಪ್ ಮಾಡುವುದನ್ನು ಮಾತ್ರ ಮರೆಯಲೇಬೇಡಿ. ಏಕೆಂದರೆ ನಿಮ್ಮ ಒಂದೇ ಒಂದು ಹೈಪ್ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಿ ಮತ್ತಷ್ಟು ಸಂದೇಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಬೆಂಬಲವನ್ನು ಸೂಚಿಸುತ್ತದೆ. ಹಾಗಾಗಿ ತಪ್ಪದೇ ನಿಮ್ಮೆಲ್ಲರಿಗೂ ಕೂಡ ಒಂದೇ ಒಂದು ವಿನಂತಿ, ಹೈಪ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಲೈಕ್ ಮಾಡುವುದನ್ನು ಕೂಡ ಮರೆಯಬೇಡಿ. ಚಾನಲ್ಗೆ ಇವತ್ತು ಹೊಸದಾಗಿ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವು ಜೀವನಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಒಂದಿಷ್ಟು ಸಾರಾಂಶವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡುತ್ತಾ ಇದ್ದೇವೆ. ನಮ್ಮಲ್ಲಿ ಏನಾದರೂ ಗೊಂದಲಗಳು ಬದಲಾವಣೆಗಳು ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾವು ಅದನ್ನೆಲ್ಲವನ್ನು ಕೂಡ ಸ್ವೀಕರಿಸುತ್ತೇವೆ. ಸಿಗೋಣ ನಾಳೆಯ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದ ನನ್ನ ಎಲ್ಲ ಕೃಷ್ಣ ಪರಮಾತ್ಮನ ಭಕ್ತರಿಗೆ.